ಅವರಿಗೆ ನಮಸ್ಕಾರ. ಇವಾಗ ನಮ್ಮ ಕಸ್ಟಮರ್ ಒಂದು ಓಡೋ ಗಾಡಿ ತೊಗೊಂಬಂದಿದ್ದಾರೆ ನೋಡಿ, ಓಡಿಸಿ ನೋಡೋಣ ಹೆಂಗಿದೆ ಅಂತ. ಹೆಂಗಿದೆ ಫೀಲಿಂಗು ನಿಮಗೂ ಹೇಳ್ತೀನಿ ನೋಡಿ, ಫುಲ್ ವಿಡಿಯೋನ ನೋಡಿ. ಓಡೋ ಬೀಗ ಹಾಕೋದು ಎಲ್ಲಿ? ಇಲ್ಲಿದೆ, ಹಿಂಗೆ ಹಾಕಿ ಆನ್ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ಫೋನು ಜೇಬ್ನಲ್ಲಿ ಇಕ್ಕೋಬೇಕು. ಹಿಂಗೆ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಲೇಬೇಕು. ಫುಲ್ ಹಾರ್ಡಿದೆ ಬಟ್ ನಡೀತದೆ. ಊಟಂದು ನೋಡಿ, ಇದು ಇದೇ ನಿಮ್ಗೆ ಸ್ವಿಚ್ ಬರೋದು. ಇದು ಮೇಲೆ ಹಾಕಿದ್ದೀನಿ. ಹೋಗ್ತಾ ಇದೆ, ಪರವಾಗಿಲ್ಲ. ಬಟ್ಟು ಗಾಡಿ ಬಿಟ್ಟರೆ ಬ್ಯಾಕ್ ಹೋಗ್ತಾ ಇದೆ. ಈ ಥರ ಹೋಗಬಾರ್ದು. ದೊಡ್ಡದು ಒಂದು ವಿಂಡ್ಶೀಲ್ಡು ನೋಡಿ, ದೊಡ್ಡದು ನಿಮಗೆ ಒಂದು ವಿಂಡ್ಶೀಲ್ಡ್ ಇರುತ್ತೆ. ಈ ಉಡೋನ ನೋಡಿ, ಬಟ್ಟು ಫೀಲಿಂಗು ಅಂದರೆ ಪವರ್ ಮೂಡ್ಗೆ ಹಾಕೋಣ. ಸ್ವಲ್ಪ ಪವರ್ ಮೂಡ್ ಬಂತು. ಹೋಗ್ತಾ ಇದೆ, ಪರವಾಗಿಲ್ಲ. ನೋಡಿ ನೋಡೋಣ, ಒಂದು ಗ್ಯಾಪ್ ಹೊಡಿಯೋಣ. ನಮ್ಮ ಡ್ರೈವಿಂಗ್ಗೆ ಈ ಗಾಡಿ ಸೆಟ್ ಆಗಲ್ಲ. ನಮ್ಮ ಡ್ರೈವಿಂಗ್ ಫುಲ್ಲು ಹಾರ್ಡು ನೋಡಿ. ಬಟ್ಟು ಒಂದು 2 ವೀಲರ್ ಥರ ಇದೆ ಬ್ರೋ ಗಾಡಿ. ಪಲ್ಟಿ ಹೊಡಿಯೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಗಾಡಿಗೆ. ನೀವು ಸ್ವಲ್ಪ ತೊಗೊಂಡ್ರೂ ನೋಡಿಕೊಂಡು ಓಡಿಸ್ಕೋಬೇಕು ನೋಡಿ. ಎಲ್ಲ ವಿಂಡ್ಶೀಲ್ಡ್ ದೊಡ್ಡದಿದೆ, ಎಲ್ಲ ನಿಮಗೆ ವಿಸಿಬಿಲಿಟಿ ಕಾಣ್ತಾ ಇದೆ. ಒಳ್ಳೆ ನೀವು ಒಂದು 2 ವೀಲರೇ ಅಂತ ಹೇಳ್ಬೋದು, ಚೆನ್ನಾಗಿದೆ. ಬಟ್ ಗಾಡಿನಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಇವಾಗ ನಾವು ಅಪ್ನಲ್ಲಿ ಹಿಂಗಿರ್ತೀವಿ, ಗಾಡಿ ಹೋಗ್ತಾ ಇದೆ, ಬ್ರೇಕ್ನ ನೀವು ಹಿಡ್ಕೊಂಡೇ ಬೇಕಾಗುತ್ತೆ. ನೀವು ಸ್ವಲ್ಪ ಬಿಟ್ಟರೆ ನೋಡಿ ಹಿಂದೆ ಹೋಗುತ್ತೆ ಗಾಡಿ. ಈ ಸಿಸ್ಟಮ್ ಒಂದು ಚೇಂಜ್ ಮಾಡಬೇಕು. ನೋಡಿ, ನಾನು ರೈಸ್ ಕೊಡ್ತಾ ಇಲ್ಲ, ಆದರೂ ಗಾಡಿ ಮುಂದೆಗೆ ಹೋಗ್ತಾ ಇದೆ. ಏನಂತ ಗೊತ್ತಿಲ್ಲ, ಬಟ್ ನೋಡೋಣ. ನಾನು ರೈಸ್ ಕೊಡ್ತಾ ಇಲ್ಲ ನೋಡಿ ನೋಡಿ ನೋಡಿ, ಅದೇ ಗಾಡಿ ಮುಂದೆ ಹೋಗ್ತಾ ಇದೆ. ಬಟ್ ಹಿಂದೆ ಕಸ್ಟಮರ್ ಕೂತ್ಕೊಳ್ಳೋಕ್ಕೂ ಜಾಗ ಅಂತೂ ಚೆನ್ನಾಗಿದೆ. ಇಲ್ಲಿ ವಾಟರ್ ಕ್ಯಾನ್ ಇಟ್ಕೋಬೋದು. ಮೀಟರು ಹೋಗೋಣ. ಇನ್ನು ಪವರು ಗಾಡಿ ನುಗ್ತಾ ಇದೆ, ಬಟ್ಟು ಕಂಟ್ರೋಲು ಅಷ್ಟೊಂದು. ನನ್ನ ಟಿ ವಿ ಎಸ್ ಗಾಡಿ ಬರುತ್ತೋ ಅಷ್ಟೊಂದು